ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಇನ್ನೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಕಂಟೆಂಟ್ ಏನಂತ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೀನಿ. ಹೌದು ಸ್ನೇಹಿತರೆ, ನಮ್ಮ ಕುಶಾಲನಗರದಲ್ಲಿ ನಾಯಿಗಳ ಕಾಟ ತುಂಬ ಜಾಸ್ತಿ ಆಗಿದೆ. ಅದೇನಾಗಿದೆ ಅಂದರೆ ಎಲ್ಲೆಲ್ಲೂ ನಾಯಿಗಳ ಕಾಟ ಎಲ್ಲ ಜಾಸ್ತಿ ಆಗಿದೆ. ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು, 1-2 ನಾಯಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆಯಿತಾ. ತುಂಬ ವಿಪರೀತ ಆಗಿದೆ ನಾಯಿ ಕಾಟ. ಅಂದರೆ ಏನಂದರೆ ನಡ್ಕೊಂಡು ಹೋಗೋರನ್ನ ಬೆರೆಸುವಂಥದ್ದು, ಆ ರೀತಿ ಎಲ್ಲ ಜಾಸ್ತಿ ಆಗಿದೆ ಇಶ್ಯೂ. ಸುಮ್ಮನೆ ಹೋಗ್ತಾ ಇರೋರನ್ನ ಕಚ್ಚೋದು, ಆ ರೀತಿ ಎಲ್ಲ ಇಶ್ಯೂ ಜಾಸ್ತಿ ಆಗಿದೆ. ಹಾಗಾಗಿ ಏನಾದರೂ ಒಂದು ಸೊಲ್ಯೂಷನ್ನ ಹುಡುಕಬೇಕು. ಎಕ್ಸಾಂಪಲು ಒಂದು ಇನ್ಸಿಡೆಂಟ್ನ ಹೇಳ್ತೀನಿ. ಲಾಸ್ಟ್ ವೀಕು ಫಾತಿಮಾ ಸ್ಕೂಲ್ ಹತ್ರ ಇದೇ ರೀತಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನು ಇನ್ಸಿಡೆಂಟ್ ಅಂದರೆ, ಶಾಲೆ ಬಿಡೋ ಟೈಮು ಬಿಟ್ಟಾಗ ಆ ಮಗು ಓಡ್ಕೊಂಡ್ಬಂದಿದೆ, ನಾಯಿ ಬೆರೆಸಿದ್ರಲ್ಲಿ ಆ ಮಗು ಹೆದರ್ಕೊಂಡು ರೋಡಲ್ಲಿ ಬಿದ್ದು ಸ್ವಲ್ಪ ಏಟಾಗಿ, ಅದಾದಮೇಲೆ ಅಲ್ಲಿನ ಸ್ಥಳೀಯರು ಏನಿದ್ರು ಅವರೆಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಅದೊಂದು ಇನ್ಸಿಡೆಂಟ್ ಇದೆ. ಸುಮಾರು ಇನ್ಸಿಡೆಂಟ್ ಇದೆ. ಇದು ಆ್ಯಕ್ಚುಲಿ ಒಂದು ವಿಷಯ ಅಂತಲ್ಲ, ಬರೀ ನಾಯಿನ ಹಿಡೀರಿ ಕೊಲ್ಲಿ ಅಂತ ಹೇಳ್ತಾ ಇಲ್ಲ ನಾನು. ಏನಾದರೂ ಒಂದು ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಸೊಲ್ಯೂಷನ್ನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಕಷ್ಟ ಆಯ್ತಿದೆ. ಅಂದರೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ನಿಮಗೆ ಇವಾಗ ವಯಸ್ಸಾದವರೆಲ್ಲ ಇರ್ತಾರೆ, ಅವರೆಲ್ಲ ಗಾಡಿಯನ್ನು ಮೆಲ್ಲೆ ಓಡಿಸ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾದರೂ ಇವುಗಳನ್ನ ಬೆರೆಸಿ ಏನಾದರೂ ಅವ್ರಿಗೇನೋ ಅಪಘಾತ ಆಗೋ ಸಾಧ್ಯತೆಯೂ ಇದೆ. ಪ್ಲಸ್ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ, ಇವಾಗ ವೆಹಿಕಲ್ಗಳಿಗೆ ಅದಕ್ಕೆಲ್ಲ ಸಿಕ್ಕಾಕೊಂಡು ನಾಯಿಗಳು ಸುಮಾರು ಸಾಯ್ತಾ ಇದ್ದಾವೆ ಆಯಿತಾ. 1-2 ಅಲ್ಲ, ಸುಮಾರು ನಾಯಿಗಳು ಸಾಯ್ತಾ ಇದ್ದಾವೆ. ಇಂಥ ಸೀನ್ಗಳೆಲ್ಲ ಆಯ್ತಾ ಇದೆ. ಇದನ್ನ ಅವಾಯ್ಡ್ ಮಾಡೋಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ನನ್ನ ಊರಿನ ಕತೆ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರದ್ದೇ ತಪ್ಪು ಇವ್ರದ್ದೇ ತಪ್ಪು ಅಂತ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ತಾ ಇಲ್ಲ. ಯಾಕಂದರೆ ನನಗೂ ಸಮೇತ ಸರಿ ಗೊತ್ತಿಲ್ಲ ಇದಕ್ಕೆ ಏನು ಸೊಲ್ಯೂಷನ್ ಹುಡುಕ್ಬೋದು ಅಂತ. ಇವಾಗ ಕೇರಳ ಸೈಡಲ್ಲೆಲ್ಲ ಹೆಂಗೆ ಅಂದರೆ, ನಾಯಿಗಳೆಲ್ಲ ಜಾಸ್ತಿ ಆದ ಟೈಮಲ್ಲಿ ಆ ನಾಯಿಗಳನ್ನೆಲ್ಲ ಹಿಡಿಸ್ಬಿಟ್ಟು ಅದಕ್ಕೆ ಕರೆಕ್ಟಾದ ಟ್ರೀಟ್ಮೆಂಟ್ ಕೊಟ್ಟು ಪುನಃ ಆ ಏರಿಯಾಕ್ಕೆ ಬಿಡುವಂಥದ್ದು, ಇಲ್ಲಾಂದರೆ ಏರಿಯಾ ಚೇಂಜ್ ಮಾಡಿ ಬಿಡುವಂಥದ್ದು, ಆ ರೀತಿ ಮಾಡ್ತಾರೆ. ಇವಾಗ ನಾನು ಕೊಲ್ಲಿ ಅಂತ ಯಾವುದೇ ಕಾರಣಕ್ಕೆ ಹೇಳ್ತಾ ಇಲ್ಲ ಆಯಿತಾ. ಅದಕ್ಕೊಂದು ಸೊಲ್ಯೂಷನ್ನ ಹುಡುಕಿ. ಯಾಕೆ ಆಗಲ್ವಾ ಸೊಲ್ಯೂಷನ್ನ ಹುಡುಕೋಕ್ಕೆ? ಎಂತೆಂಥ ದೊಡ್ಡ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕ್ತೀವಲ್ಲ, ಹಾಗೆ ಒಂದು ಚಿಕ್ಕದಾದಂಥ ಏನೋ ಒಂದು ಸೊಲ್ಯೂಷನ್ ಹುಡುಕಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಿಮ್ಗೆ ಅನಿಸ್ಬೋದು, ಏನಪ್ಪ ಇವನು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನೆ, ಇವನು ಹೆಂಗೆ ಗಾಂಧಿ ಪೀಸ ಅಂತ. ನಾನು ಗಾಂಧಿ ಪೀಸ್ ಅಲ್ಲ ಗುರು, ಡೈರೆಕ್ಟಾಗಿ ಒಪ್ಕೊಳ್ತಿದ್ದೀನಿ, ನಾನು ಗಾಂಧಿ ಪೀಸ್ ಅಲ್ಲ ಆಯಿತಾ. ಬಟ್ ಒಂದೊಂದು ಸಿಚುವೇಷನಲ್ಲಿ ಹೇಳಲೇಬೇಕಾದ ಪರಿಸ್ಥಿತಿಗಳು ಬರುತ್ತೆ. ಇವಾಗ ನಾನು ಅದೊಂದು ಇನ್ಸಿಡೆಂಟ್ ಹೇಳಿದ್ನಲ್ಲ, ಈ ಸ್ಕೂಲ್ ಮುಂದೆ ಏನೇನು ಆಯಿತು ಅಂತ, ಅದೆಲ್ಲ ನನಗೆ ನನ್ನ ಫ್ರೆಂಡ್ ಹೇಳಿದ್ದು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಮಿತ್ತಲ್ ಅಂತ ಇದ್ದಾರೆ, ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ, ಈ ರೀತಿ ಎಲ್ಲ ವಿಷಯ ಆಗಿದೆ, ಏನಾದರೂ ಒಂದು ಸೊಲ್ಯೂಷನ್ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಒಂದು ವಾರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಏನೇನು ಆಯ್ತಿದೆ ಅಂತ. ಬಟ್ ನಿಜ, ಅವ್ರು ಹೇಳಿದ್ದು 100% ನಿಜ. ನಾನು ಸಮೇತ ಅಬ್ಸರ್ವ್ ಮಾಡಿದೆ. ಇವಾಗ ಸುಮ್ಮನೆ ಎಕ್ಸಾಸ್ಟ್ ಏನೂ ಇರಲ್ಲ ಗಾಡೀಲಿ, ಸುಮ್ಮನೆ ಹೋಗ್ತಾ ಇರ್ತೀವಿ, ಆವಾಗ ಬೆರೆಸುವಂಥದ್ದು, ಆ ರೀತಿ ಎಲ್ಲ ಮಾಡಿದಾಗ ಹಿಂಸೆ ಆಗುತ್ತೆ ಎಂಥವ್ರಿಗಾದ್ರೂ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮಗೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ. ಸಬ್ಸ್ಕ್ರೈಬು ಲೈಕ್ ಮಾಡಿಲ್ಲ ಅಂತ ತೊಂದರೆ ಇಲ್ಲ, ದಯವಿಟ್ಟು ಶೇರ್ ಮಾಡಿ, ಒಬ್ರಿಗೆ ಗೊತ್ತಾಗಲಿ ಅಲ್ಲ ಇನ್ಫಾರ್ಮೇಷನು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.